ಕರ್ನಾಟಕ ರತ್ನ ರಸಿಕರ ರಾಜ ಗಾನ ಗಂಧರ್ವ ಕೆಂಟಕಿ ಕರ್ನಲ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಕೆ, ಡಾಕ್ಟರ್ ಶಿವರಾಜ್ ಕುಮಾರ್ ಕೆ, ರಾಘವೇಂದ್ರ ರಾಜ್ಕುಮಾರ್ ಕೆ, ಪುನೀತ್ ರಾಜ್ಕುಮಾರ್ ಕೆ, ವಿನಯ್ ರಾಜ್ಕುಮಾರ್ ಕೆ, ಯುವರಾಜ್ ಕುಮಾರ್ ಕೆ. ಖಂಡಿತ ಅಣ್ಣವರು ಅಂದರೆ ನಮ್ಮ ದೇವರು, ಕಣ್ಣಿಗೆ ಕಾಣುವಂಥ ದೇವರು. ಅವರು ಕನ್ನಡಿಗರಿಗೆ ಕಾಣುವಂಥ ಕರ್ನಾಟಕದ ಸರಸ್ವತಿ ಅವರು. ಅವರಿಂದನೇ ಕನ್ನಡ ಈ ಲೆವೆಲ್ ಇನ್ನೂ ಉಳಿದಿದೆ ಅಂದರೆ ರಾಜಣ್ಣನವರಿಂದ. ಒಂದೇ ಮಾತು, ಫುಲ್ ಇಡೀ ಫ್ಯಾಮಿಲಿಗೆ ಎಲ್ಲ ಇದೆ, ಎಲ್ಲ ಫುಲ್ ಟೋಟಲ್. ಬಳ್ಳಾರಿಯಿಂದ ಬಂದಿದ್ದಾರೆ, ಪ್ರೊಫೆಷನಲ್ ಕೆಲಸದ ವೃತ್ತಿಲಿ ಪ್ರೊಫೆಷನಲ್ ಇವರು. ಹಂಗಾಗಿ ರಾಜವಂಶದ ಎತ್ತಿಡಿತಾ ಇರೋದು ಬಳ್ಳಾರಿಯಲ್ಲಿ ನಂಬರ್ 1 ಚಂದ್ರಶೇಖರ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಭಿಮಾನದ ಕಾರ್ಯಕ್ರಮ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಸಾವಿರಾರು ಜನನ ಗುರುತಿಸಿ ಕಷ್ಟದಲ್ಲಿರೋಂಥವ್ರನ್ನ ಕೈ ಹಿಡಿದು ಅವ್ರ ಕೈಲಾಗಿರೋದು ತನು ಮನ ಧನ ಸಹಾಯ ಮಾಡಿ ಅಣ್ಣವ್ರ ಹೆಸರು ಹೇಳ್ತಾ ಇದ್ದಾರೆ, ಇವ್ರ ಹೆಸರು ಹೇಳ್ತಾ ಇಲ್ಲ. ಇವ್ರ ಟೀಮ್ ಒಂದು 5-6 ಜನ ಬಂದಿದ್ದಾರೆ. ಇವ್ರ ಹೆಸರು ಚಂದ್ರಶೇಖರ್ ಅಂತ. ಇವ್ರ ಹತ್ರ ಮಾತಾಡ್ತೀವಿ ಸರ್. ನಮಸ್ಕಾರ. ನಾವು ಸಿನಿಮಾಕ್ಕಷ್ಟೇ ಸೀಮಿತ ಅಲ್ಲ, ಸಿನಿಮಾ ಬಂದಾಗ ಮಾತ್ರ ಬ್ಯಾನರ್ ಹಾಕಿ ಅಷ್ಟಕ್ಕಲ್ಲ, ನಿತ್ಯ ನಿರಂತರವಾಗಿ ಜನರ ಮನದಲ್ಲಿ ರಾಜವಂಶ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಬೇಸಿಗೆ ಕುಡಿಯೋ ನೀರಿಂದ ಅರವಟ್ಟಿಗೆ ಆಗಿರ್ಬೋದು, ಐ ಕ್ಯಾಂಪ್ ಆಗಿರ್ಬೋದು, ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಹೋಗಿ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೆ ಪಾಠ್ಯ ಪುಸ್ತಕಗಳನ್ನು ನೀಡುವಂಥದ್ದು ಆಗ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರವಾಗಿ ನಡೆಯೋಂಗೆ ನಾವು ಮಾಡ್ತಾಯಿದ್ದೀವಿ. ರಾಜವಂಶ ಅಂದರೆ ಸೇವೆ ಅಂದರೆ ಸಂಘಟನೆ ಸರ್. ಸಂತೋಷನ ಇನ್ನೂ ಇಮ್ಮಡಿ ಆದ್ರಿಗಿನ್ನ ಇನ್ನೂ ನಾವು ಖುಷಿ ಪಡೋದಲ್ಲ ಸರ್. ಈಗ ನಾವು ಹೇಳೋದು, ಇವಾಗ ನಾವು ಏನೋ ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀವಿ, ಅದನ್ನು ಮೀರಿ ಆಯ್ತು ಅಂದಾಗ ಅದಕ್ಕಿಂತ ಉಲ್ಲಾಸ ಇನ್ನೇನು ಬೇಕು ಸರ್. ನಾನು ಹೇಳೋದು, ಸೂರ್ಯ ಪ್ರಪಂಚಕ್ಕೆ ಎಷ್ಟು ಸೂರ್ಯ ಮುಖ್ಯನೋ ಕನ್ನಡ ಚಿತ್ರರಂಗಕ್ಕೆ ರಾಜವಂಶಸ್ಥರು ಅಷ್ಟೇ ಮುಖ್ಯ. ಹಂಗಾಗಿ ಅವರು ಬಂದಾಗಿನ್ನ ಏರ್ತತೆ ಹೊರತಾಗಿ ಇಳೆಂಥ ಅದು ಈ ಸಂಭವನೆ ಇಲ್ಲೇ ಇಲ್ಲ. ಅದು ಆ ಮಾತನ್ನು ನಾವು ಒಪ್ಪೋದೇ ಇಲ್ಲ. ಅದು ನಮ್ಮ ಪುಣ್ಯ. ಅಣ್ಣ ಹಾಕಿಕೊಟ್ಟಿದ್ದಂಥ ಒಂದು ದಾರಿ, ಅಣ್ಣ ಹಾಕಿ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಪ್ರತಿ ಚಿತ್ರಗಳು ಕೂಡ ನಮಗೆ ಮಾರ್ಗದರ್ಶನ. ಅದು ನಾವೇನು ನಿರೀಕ್ಷೆ ಮಾಡ್ತಾಯಿದ್ದೀವಲ್ಲ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಸಿಗ್ತೈತೆ, ಇನ್ನೂ ಸಿಗಲೇಬೇಕು. ತುಂಬ ಚೆನ್ನಾಗಿ ಈಗ ಹೊಸದಾಗಿ ಬದಲಾವಣೆ ಬೇಕಂತ ಹೇಳಿ ಪೆಪ್ಪೆ ಮೂವಿ ರಿಲೀಸ್ ಮಾಡಿದ್ದಾರೆ. ನಮ್ಮ ಬಾಸ್ ಪ್ರೊಡ್ಯೂಸ್ ಮಾಡಿರೋದು ಶ್ರೀರಾಮ್ ಅಂತ ಹೇಳಿ ಕೋಲಾರ ಅವರು. ಅದಕ್ಕೋಸ್ಕರ ನಾವು ಖುಷಿಯಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ಅವ್ರಿಗೆ ವಿಶ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಆಲ್ ದಿ ಬೆಸ್ಟ್ ಹೇಳಬೇಕು ಅನ್ನೋದೊಂದು ವಿಶೇಷ ಇದೆ. ಇವತ್ತು ಸಂಜೆ ಪ್ರೋಗ್ರಾಮ್ ಇದೆ ನಮ್ಮದು 6 ಗಂಟೆಗೆ. ಇವತ್ತು ಟ್ರೀಸರ್ ರಿಲೀಸ್ ಆಗ್ತಾ ಇದೆ, ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಪೆಪ್ಪೆ ಒಂದು ಹೊಸ ರಾ ಲುಕ್ಕಲ್ಲಿರೋದು. ಬಟ್ ವಿನಯ್ ರಾಜ್ಕುಮಾರ್ ಅಣ್ಣ ಅವ್ರನ್ನ ಈಗ ಹೊಸ ಲುಕ್ಕಲ್ಲಿ ನೋಡಬೇಕನ್ನೋದೇ ಪ್ರತಿಯೊಬ್ಬರು ಇಷ್ಟ ಇದೆ. ಆ ಲುಕ್ಕು ಇದರಲ್ಲಿದೆ. ಪ್ರತಿಯೊಬ್ಬರು ಬಂದು ನೋಡಿ, ಚೆನ್ನಾಗಿದೆ. ರಿಪೀಟ್ ಆಗ್ತಾ ಇದೆ, ಆಗ್ತಾನೂ ಇರುತ್ತದು. ಪೀಳಿಗೆ ಕಂಟಿನ್ಯೂ ಇದ್ದೇ ಇರುತ್ತೆ, ರಿಪೀಟ್ ಆಲ್ವೇಸ್ ಇದ್ದೇ ಇರುತ್ತೆ. ಮತ್ತೆ ರಿಪೀಟ್ ಆಗಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಮತ್ತೆ ನಾವು ಹಿಂಗೂ ಖುಷಿಯಾಗಿ ಆಗತ್ತೆ ಇಲ್ಲಿಗೆ ಬರಲಿಕ್ಕೆ, ಮತ್ತೆ ಜನ ಸೇರ್ಲಿಕ್ಕೆ ನಾವು ಖುಷಿ ಪಡ್ತೀವಿ. 30ನೇ ತಾರೀಕಿಗೆ ಪೇಪೆ ಪಿಕ್ಚರ್ ರಿಲೀಸ್ ಆಗ್ತದೆ ಸರ್. ವಿನಯ್ ರಾಜ್ಕುಮಾರ್ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಪ್ರೋತ್ಸಾಹ ಇದೆ ಯಂಗ್ ಮ್ಯಾನ್ಗೆಲ್ಲ, ಹುಡುಗರುಗಳಿಗೆ ತುಂಬ ಚೆನ್ನಾಗಿದೆ. ಪುನೀತ್ ಸರ್ ಹೇಗೆ ನಮಗೆ ಕಳೆದೊಯ್ದಾರೆ ಅದೇ ಪ್ರೋತ್ಸಾಹದಲ್ಲಿ ಇದ್ದಾರೆ. ವಿನಯ್ ರಾಜ್ಕುಮಾರ್ ಆಗಲಿ, ಯುವರಾಜ್ ಕುಮಾರ್ ಸರ್ ಆಗಲಿ ತುಂಬ ಚೆನ್ನಾಗಿದೆ. ಜನಗಳು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ ನಮಗೆ. ರಾಜ್ಕುಮಾರ್ ಸರ್ ಮನೆ ಹತ್ರ ಇಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನಮಗೆ. ಅದರಿಂದ ಸರ್ ರಾಜ್ಯಾದ್ಯಂತ 30ಕ್ಕೆ ರಿಲೀಸ್ ಆಗ್ತಿದೆ ಮೂವಿ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ವೀಕ್ಷಣೆ ಮಾಡಿ, ಎಲ್ಲರೂ ಪ್ರೋತ್ಸಾಹ ಮಾಡಿ. ಹಾಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ, ನೋಡಿ. ಕ್ರೇಜ್ ಬಗ್ಗೆ ಇದು ಬಂದು ಈಗಿಂದ ಇಲ್ಲ, ಅವರ ತಂದೆ ಮತ್ತು ಅವರ ತಾತನ ಕಾಲದಿಂದನೂ ಇದೇ ಕ್ರೇಜ್ ಇದೆ, ಇದೇ ಮುಂದುವರಿಯುತ್ತೂ ಇರುತ್ತೆ. ಹಾಗೇನು ಇದು ಕಂಟಿನ್ಯೂ ಆಗಲೇ ಆಗುತ್ತೆ. ಹಾಗೆ ಸರ್ ಅದರ ಒಂದು ನೋಡಿದಾದ್ಮೇಲೆ ಇನ್ನೂ ಒಳ್ಳೆ ಇದಿದೆ. ಅದು ಒಂದು ರಾ ಲುಕ್ಕು, ಅದಾದಮೇಲೆ ಬಂದು ಅದರಲ್ಲಿರುವಂಥ ಒಂದು ಒಳ್ಳೆ ಕಂಟೆಂಟ್ ಎಲ್ಲ ಸೂಪರ್ ಆಗಿದೆ, ನೋಡಿ. ಸರ್ ಈಗ ನನಗೆ ಗೊತ್ತಿರೋಂಗೆ ನಿಮಗೆ ಅಂದಾಜು ಒಂದು 33-35 ವರ್ಷ ವಯಸ್ಸಾಗಿರ್ಬೋದು ಸರ್. ನೀವು ನೋಡ್ತಿದ್ದೀರಾ, ನನಗೂ ಅಷ್ಟೇ ನಿಮ್ಮಷ್ಟೇ ವಯಸ್ಸಾಗಿದೆ. 33 ವರ್ಷದಿಂದನೂ ನಾವು ನೋಡ್ಕೊಂಬಂದಿರೋದ್ರಿಂದ 1 ಅವರಲ್ಲಿ ಅಟ್ಲೀಸ್ಟ್ ಒಂದು ಗಳಿಗೆ ಕೂಡ ಕ್ರೇಜ್ ಕಮ್ಮಿ ಆಗಿಲ್ಲ. ಮುಂದೆ ಇನ್ನೂ 33 ವರ್ಷ ಅಲ್ಲ, 33 ಶತಮಾನಗಳು ಕಳೆದ್ರೂ ರಾಜವಂಶದ ಕ್ರೇಜು ಒಂದೇ ಒಂದು ಡ್ರಾಪ್ ಕೂಡ ಕಮ್ಮಿ ಆಗಲ್ಲ. ಪೆಪ್ಪೆ ಚಿತ್ರತಂಡನ ದಯಮಾಡಿ ಬೆಂಬಲಿಸಿ, ಪೆಪ್ಪೆ ಚಿತ್ರನ ನೋಡಿ. ಇದು ಒಂದು ಬೇರೆ ಲೆವೆಲಲ್ಲಿ ಬರ್ತಿದ್ದಾರೆ, ಮಾಸ್ ಎಂಟ್ರಿ ಕೊಡ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಓನ್ಲಿ ಪ್ರಿಯತಮ ಹೇಗಿರ್ತಿದ್ದ ಅಂತ ನೋಡಿದ್ದೀರಾ, ಮಾಸ್ ಲೀಡರ್ ಹೇಗಿರ್ತಾನೆ ಅಂತಕ್ಕಂಥದ್ದನ್ನು ಈ ಚಿತ್ರ ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ. ನಮ್ಮ ಉದಯ್ ಕುಮಾರ್ ಅವರಾಗಿರ್ಬೋದು, ಶ್ರೀರಾಮಣ್ಣರವರಾಗಿರ್ಬೋದು ತುಂಬ ಚೆನ್ನಾಗಿ ಈ ಚಿತ್ರ ಮೂಡಿ ಬರೋದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಮಾಸ್ ಆಗಿ ಅಣ್ಣ ಬರ್ತಿದ್ದಾರೆ.
ಎಲ್ಲರನ್ನೂ ನಡ್ಸೋದಕ್ಕೆ ಬರ್ತಿದ್ದಾರೆ. ಎಲ್ಲರೂ ನೋಡೋದಕ್ಕೆ ಸಿದ್ಧವಾಗಿರಿ. ಅಣ್ಣ ಅಣ್ಣ ಅಂದರೆ ರಾಜ ಗಾನ ಗಂಧರ್ವ ಕೆಟ್ಟಕಿ ಕರ್ಲ ಪ್ರೀತಿ. ರಾಜ್ಕುಮಾರ್ ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೆ. ಅಣ್ಣ ಅಂದರೆ ಪ್ರೀತಿ ಅಣ್ಣ. ರಾಜ್ಕುಮಾರ್ ಸರ್ ಅಂದರೆ ಪ್ರೀತಿ, ಗೌರವ, ಹೆಮ್ಮೆ. ಶಿವಣ್ಣ ಅಂದರೆ ಹೆಮ್ಮೆ. ರಾಘಣ್ಣನ ಬಗ್ಗೆ ಮಾತಾಡೋದಿದೆಯಾ? ಎಲ್ರಿಗೂ ಅವರು ದೈವ ಇದ್ದಂಗೆ, ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಅವ್ರ ಬ್ಲೆಸ್ಸಿಂಗ್ಸು ನಮ್ಮಂಥ ಯುವ ಪೀಳಿಗೆ ಮೇಲೆ ಸದಾ ಇರಲಿ ಅಂತ ನಾವು ಬೇಡ್ಕೊಳ್ತೀವಿ. ಪುನೀತ್ ಸರ್ ದೇವರು ಸರ್, ಬೇರೆ ಏನೂ ಮಾತಿಲ್ಲ ಸರ್. ಸರ್ ನಾವು ಬರೀ ಪೋಸ್ಟ್ಗಳು ನೋಡೋದೇ ಸುಸ್ತಾಗ್ತಾ ಇದ್ದೀವಿ ಸರ್. ಟೀಸರ್ ಬಿಟ್ಟಿದ್ರು ಸರ್, ಟೀಸರ್ ನೋಡಿ ಫಿದಾ ಆಗೋಗ್ಬಿಟ್ಟಿದ್ದೀವಿ ಸರ್. ಇಷ್ಟು ದಿನಗಳ ಕಾಲ ನಮಗಿಂಥ ಮೂವಿ ನಮ್ಮ ಕುಟುಂಬದಲ್ಲಿ ಬೇಕಿತ್ತು. ರಾಜವಂಶದಲ್ಲಿ ಇಂಥ ಮೂವಿ ಬೇಕಿತ್ತು. ನಮ್ಮ ಎಲ್ಲ ತಂಡದವರು ನಮ್ಮ ಈ ರೊಚ್ಚಿಗೆ ಹೆಂಗೆ ಬೇಟೆ ಮುಂದೆ ಇದ್ದಾಗ ಯಾವ ರೀತಿ ಹುಲಿ ಚಿರತೆ ರೊಚ್ಚಿಗೆ ಹೇಳ್ತಾವೋ ಆ ರೀತಿ ಈ ಟೀಸರ್ ನೋಡಿ, ಈ ಪೋಸ್ಟ್ಗಳು ನೋಡಿದ್ರೆ ನಮ್ಗೆ ಅಷ್ಟು ಯುವಕರಿಗೆಲ್ಲ ರೊಚ್ಚಿಗೆ ಹೇಳ್ತಿದ್ದಾರೆ. ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಸರ್. ಮೂವಿನೂ ಅದೇ ರೀತಿ ಇರುತ್ತೆ ಅಂತ ನಾವು ಭಾವಿಸಿದ್ದೀವಿ. ಅಭಿಮಾನಿಯಾಗಿ ಹೇಳ್ತಿಲ್ಲ, ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಿದ್ದೀನಿ. ನಾವು ಅಭಿಮಾನಿಗಳು ಯಾವತ್ತೂ ರಾಜವಂಶನ ಬಿಟ್ಕೊಡಲ್ಲ ಅನ್ನೋದು ಕೇಳೋರ ಮೈಂಡಲ್ಲಿ ಇರ್ಬೋದು. ಆದರೆ ಸತ್ಯ ಪೆಪೆ ಬೇರೆ ಲೆವೆಲ್ ಸರ್. ಬಿಡುಗಡೆ ಆಗ್ತದೆ, ಸಂತೋಷ ಸುದ್ದಿ. ನಮ್ಗೇನಪ್ಪ ಅಂತ ಹೇಳಿದ್ರೆ ಅವ್ರು ಒಂದು ಸ್ವಲ್ಪ ಮಂಕಾಗಿದ್ದಾರೆ. ಆ ಮಂಕಾಗಿ ಕೊಡುಬಿಟ್ಟು ಈಚೆ ಬರಬೇಕು, ಗಡಿ ಕೆದ್ರಕೊಂಡು ಈಚೆ ಬರಬೇಕು. ಅದಕ್ಕೆ ನಾವು ಹೇಳೋದಕ್ಕೆ ಇದು ಬಂದಿರೋದು ಬರೀ ಒಂದೇ 1% ಜನ ಬಂದಿರೋದು. ಯಾವುದೋ ಒಂದು ಗುಂಪುಗಾರಿಕೆ ಅವ್ರು ಮಾತ್ರ ಕರೆಸಿ ಬಂದಿರೋದು 1% ಇಡೀ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಜನ ಬಂದ್ಬಿಟ್ಟು ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿವರೆಗೂ ಪೆಂಡಲ್ ಹಾಕಬೇಕಾಗುತ್ತೆ. ಈಗ ಏನೋ ಒಂದು ಇವೆಂಟ್ ಕಾರ್ಯಕ್ರಮದಲ್ಲಿ ಒಂದು ಸ್ಯಾಂಪಲ್ ಅಂತ ಕರೆದಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ. ಇದು ರಾಜವಂಶ ಅಂತ ಹೇಳಿದ್ರೆ ಏನು ಒಂದು ದಿವಸದ್ದು 2 ದಿವಸದ್ದಲ್ಲ ಸರ್. ಕನ್ನಡ ನಾಡು ಹುಟ್ಟಿ ಬೆಳೆಸಿದ್ದೇ ಅಣ್ಣವರು. ರಾಜವಂಶ ದೊಡ್ಡ ಆಲ್ಮರ ಥರ ಬೆಳ್ಕೊಂಡಿದ್ದೇವೆ. ಇವ್ರು ಏನು ಗೊತ್ತಾ, ಅವ್ರ ಮನೆ ಕುಟುಂಬದವರು ಒಂದೊಂದು ಪ್ರೋತ್ಸಾಹಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬೇರೆ ಇನ್ನೇ ಕೆಲಸಕ್ಕೆ ಬರ್ದು ಆವತ್ತು ದಿವಸ ಮೀಡಿಯಾ ಇರಲಿಲ್ಲ ಸರ್. ಮೀಡಿಯಾ ಇಲ್ದಿದ್ರಲ್ಲ ಅಣ್ಣವರು ಸಾವಿರಾರು ಕೆಲಸ ಮಾಡಿದ್ದಾರೆ. ಈ ಕೈಲಿ ಕೊಟ್ಟಿದ್ದಾರೆ, ಈ ಕೈಲಿ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ಇದ್ದಿದ್ದು ರಾಜವಂಶ. ಇವ್ರು ಯಾರೋ ಇವಾಗ ಯಾವುದೋ ಕೆಲಸಕ್ಕೆ ಬರ್ದು ಮೀಡಿಯಾ ಬಂದುಬಿಟ್ಟಿದೆ, ಕೆಲಸಕ್ಕೆ ಬರ್ದಿದ್ದು ಟ್ರೋಲ್ ಮಾಡ್ತಾವ್ರೆ ಅಂದ್ಬಿಟ್ಟು ಖಾಲಿ ಪೋಲಿಗಳಿಗೆ ಉತ್ತರ ಕೊಡುವಂಥದ್ದು ರಾಜವಂಶ ಅಲ್ಲ, ರಾಜವಂಶದ ಅಭಿಮಾನಿಗಳಲ್ಲ. ರಾಜವಂಶದ ಅಭಿಮಾನಿಗಳೇ ಬೇರೆ. ನಾಡು ನುಡಿ ಕಂಡಿರೋಂಥ ಸಾಹಿತಿಗಳಿಗಾಗಿ ಆಗ್ದಿರೋಂಥ ಕೆಲಸ ಅಣ್ಣವ್ರು ಮಾಡಿ ತೋರಿಸಿದ್ರು. ಗೋಕಾಕೂರ್ತಿ ಚಳವಳಿಯಲ್ಲಿ ಸಾಹಿತಿಗಳು 100 ಜನ 200 ಜನ ನಿಂತ್ಕೊಂಡಿದ್ದಾಗ ಅವತ್ತು ದಿವಸ ಸರ್ಕಾರ ಕಿಮ್ಮತ್ ಕೊಟ್ಟಿಲ್ಲ. ನಿಂತ್ಕೊಂಡ್ರು ಅಣ್ಣವರು. ಏನಾಯ್ತು ಅವತ್ತೊಂದು ದಿವಸಕ್ಕೆ? ಸರ್ಕಾರ ಬಿದ್ದೋಯ್ತು. ರಾಜ್ಕುಮಾರ್ ಅಣ್ಣವರು ರಾಜವಂಶ ಅಂತ ಹೇಳಿದ್ರೆ ಎಲ್ಲರೂ ಮಂಡಿ ಉರ್ತಾ ಇದ್ರು. ಇವತ್ತೊಂದು ದಿವಸ ಅವ್ರ ಮನೆ ಕೆಳಗಡೆ ಪಾತ್ರೆ ಬೆಳೀತಿದ್ದವರು, ಅನ್ನ ತಿಂತಾ ಇದ್ದವರು, ಕಸ ಗುಡಿಸ್ತಿದ್ದವರೆಲ್ಲ ಏನೋ ಎಗರಾಡ್ತಾರೆ. ದೊಡ್ಡ ಮನುಷ್ಯ ಅಂತೇಳಿ. ದೊಡ್ಡ ಮನುಷ್ಯ ಅಂದರೆ ಇದು ದೊಡ್ಡ ಮನುಷ್ಯ. ದೊಡ್ಡ ಮನೆ ಅಂತೇಳಿ ಇಡೀ ವಿಶ್ವನೇ ಹೇಳ್ತದೆ. ಯಾರಿಗೆ ಹೇಳೋದು? ರಾಜವಂಶಕ್ಕೆ ಮಾತ್ರ ಹೇಳೋದು. ಕಾಪಿ ಮಾಡಿದವರೆಲ್ಲ ರಾಜ್ಕುಮಾರ್ ಆಗೋಕ್ಕಾಗಲ್ಲ ರೀ. ರಾಜ್ಕುಮಾರೇನೆ. ಅವ್ರ ವಂಶ ಅವ್ರ ಕುಡಿ ಏನೋ ಇದೆ, ಬೆಳೀತಿದೆ. ಸ್ವಲ್ಪ ಅವರು ಮಂಕಾಗಿದ್ದಾರೆ ಅಷ್ಟೇ. ಇವತ್ತಾಳೆ ನಾಳೆ ಗರಿ ಕದ್ರಕೊಂಡು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳಿದ್ದೀವಿ. 76ನೇ ಇಸ್ವಿಯಿಂದ ಅಭಿಮಾನಿಗಳು ನಾವು ಉಸಿರಿವರೆಗೂ ಇರ್ತೀವಿ. ತದನಂತರ ನಮ್ಮ ಯುವಕರು ಮುಂದೆ ಬಂದೇ ಬರ್ತಾರೆ ನೋಡಿ. ಬಳ್ಳಾರಿಯಿಂದ ಬಂದಿದ್ದಾರೆ, ಹೊಸಕೋಟೆಯಿಂದ ಬಂದಿದ್ದಾರೆ, ಮಾಲೂರಿಂದ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಭಿಮಾನಿಗಳು? ಅವ್ರದ್ದೇ ಒಂದು ಕೂಗು ಹಾಕಿದ್ರೆ ಸಾಕು, ಇಡೀ ಬೆಂಗಳೂರಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಹೆಂಗೆ ಬೆಂಗಳೂರಲ್ಲಿ 2,000 ಸ್ಟ್ಯಾಚ್ಯೂ ಇದೆಯಾ? ಒಬ್ಬೊಬ್ಬ ಅಭಿಮಾನಿ ಒಂದು ಸ್ಟ್ಯಾಚ್ಯೂ 5 ಜನ ಬಂದ್ರು ಒಂದು ಟೈಮ್ಗೆ 5,000 ಜನ 50,000 ಜನ ಆಗೋಗುತ್ತೋ. ಎಲ್ರಿಗೂ ಹೋಲಿಸ್ತಾರೆ ಜನನ. ಎಷ್ಟು ಬೇಕೋ ಅಷ್ಟು ಮಾತ್ರ ಕರ್ತಿದ್ದಾರೆ. ಇದು ಟ್ಯಾಲೆಂಟು ಅಂದರೆ. ಒಂದು ಕೊಟ್ಟಿಲ್ಲ ಬ್ಲಾಕ್ ಬಾಸ್ಟರ್ ಪಿಕ್ಚರು, ಒಂದು ಸರಳ ಪ್ರೇಮ ಕಥೆ ತೆಗೆದಿದ್ದಾರಲ್ಲ, ಅದಕ್ಕಿಂತ ಪಿಕ್ಚರ್ ಬೇಕಾ? ನೋಡ್ರಿ, ಇದು ಬರ್ತಾ ಇದೆ ಪಿಕ್ಚರಲ್ಲಿ ಏನು ಗೊತ್ತಾ, ಹೆಸರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಕತೆ ನೋಡ್ರಿ, ರಾಜವಂಶ ತೊಗೊತಾ ಇರೋದೇ ಕತೆಗೆ ಪೂರಕವಾಗಿ, ನಮ್ಮ ದೊಡ್ಡ ಮನೆಗೆ ಪೂರಕವಾಗಿ, ಅಭಿಮಾನಕ್ಕೆ ಪೂರಕವಾಗಿ, ನಮ್ಮ ಸಂಸ್ಕೃತಿಗೆ ಪೂರಕವಾಗಿದ್ದರೆ ಮಾತ್ರ ತೊಗೊಳ್ಳೋದು. ಸುಮ್ಮನೆ ಇಡೀ ಒಡಿ ಬಡಿ ಅಂತ ಹೇಳ್ಬಿಟ್ಟು ಪಿಕ್ಚರ್ ಮಾಡಿಬಿಟ್ಟು ದುಡ್ಡು ಮಾಡೋದಲ್ಲ ರೀ. ರಾಜವಂಶಕ್ಕೆ ಬೇಕಾಗಿರೋದು ಇತಿಹಾಸ, ಪುರಾಣ, ನಮ್ಮ ನಾಗರಿಕತೆ ಹಿಂದೆ ಬಂದಿರೋದು, ಮುಂದೆ ನಮ್ಗೆ ಅಭಿಮಾನಿಗಳು ಬೇಕಾಗಿರೋದು, ಯೂತ್ ಫಾಲೋ ಅಪ್ ಮಾಡಬೇಕಾಗಿರೋದು. ಯಾವುದೋ ಒಂದು ಗುಂಪಾಕಿದ್ದಕ್ಕೆ ನೋಡಿರಿ 1000 ಜನ ನೋಡ್ತಾ ಇದ್ದೀರಾ. ಇನ್ನೆಲ್ಲ ಅಭಿಮಾನಿಗಳು ಗುಂಪಿಗೆ ಹಾಕ್ಬಿಟ್ಟು ಬನ್ನಿ ನಮ್ಗೆ ಅಣ್ಣವ್ರ ಮನೆ ಮುಂದೆ ಅಂದರೆ ಹೆಂಗಿರ್ತದೆ ನೀವೇ ಯೋಚನೆ ಮಾಡಿ ಹೇಳಿ. ನಾವು ಒಂದೇ ಹೇಳೋದು, ಅವತ್ತಿಂದ ಇವತ್ತವರೆಗೂ ಸೂರ್ಯಚಂದ್ರ ಇರೋವರೆಗೂ ಅಣ್ಣವ್ರು ಇರ್ತಾರೆ. ನಾವು ಇವತ್ತವರೆಗೂ ಅಣ್ಣವ್ರು ಇದ್ದಾರೆ ಅಂತ ತಿಳ್ಕೊಂಡಿರೋದು. ಸದನಂತರ ಅಪ್ಪು ಅವರು ಅಷ್ಟೇ, ಅವರು ಎಲೆಮರೆ ಕಾಯ್ತಾರೆ ಇದ್ದಾರೆ, ಇವಾಗಲೂ ಇದ್ದಾರೆ. ರಾಜವಂಶ ಕೊನೆಯ ಅಭಿಮಾನಿಗಳು ಬದುಕಿರೋರ್ಗು ರಾಜವಂಶ ಇದ್ದೇ ಇರ್ತದೆ. ಯಾವ ಕಿಡಿಕೇಡಿಗಳು ಎದುರ್ಕೊಳ್ಳೋದು ಬೇಕಾಗಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡೋದೇನಪ್ಪ ಅಂದಾಗ, ಈ ಕೆಲಸಕ್ಕೆ ಬರೆದು ಪೌರಡಿಗಳು ಟ್ರೋಲ್ ಮಾಡ್ತಾರಲ್ಲ, ಅದನ್ನು ಯಾರು ಫಾರ್ವರ್ಡ್ ಮಾಡಬೇಡಿ ದಯವಿಟ್ಟು.